ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರ ಮನಸ್ಸಿನ ಭಾವನೆಗಳು ನಿಮ್ಮ ಬಗ್ಗೆ ಏನಿರಬಹುದು ಅನ್ನೋದನ್ನ ಕೇಳೋಣ. ಇದೊಂದು ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಈ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರ್ಬೋದು? ಇಲ್ಲಿ ಏನಿದೆ? ಇಲ್ಲೇನೋ ಡಿಸಪಾಯಿಂಟ್ಮೆಂಟ್ಸ್ ಕಾಣ್ತಾ ಇದೆ. ವಿತ್ಡ್ರಾಯಲ್ ಸಿಂಪ್ಟಮ್ಸ್ ಇದೆ, ಬೇಜಾರಿದೆ ಅವ್ರಿಗೆ. ನೀವು ಇಷ್ಟಪಟ್ಟ ವ್ಯಕ್ತಿ ಅವ್ರು ನಿಮ್ಗೇನೂ ಕ್ಲಾರಿಟಿ ಕೊಡದೆ ನಿಮ್ಮಿಂದ ದೂರ ಹೋಗಿದ್ದಾರೆ ಅನ್ನಿಸ್ತಾ ಇದೆ. ಯಾವುದೇ ಮೆಸೇಜ್ ಇಲ್ಲ. ಕೆಲವರನ್ನ ಇಲ್ಲಿ ಬ್ಲಾಕ್ ಮಾಡಿರಬಹುದು. ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಕಾಣ್ತಾ ಇದೆ. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರಿಗೆ ಅನ್ವಯಿಸುತ್ತೆ ಅವ್ರು ತಗೊಳ್ಳಿ. ಸದ್ಯದ ಪರಿಸ್ಥಿತಿನಲ್ಲಿ ಅವ್ರಿಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ, ಅಥವಾ ಅವರನ್ನು ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತಾನೂ ಅನ್ನಿಸ್ತಾ ಇದೆ. ಈ ವ್ಯಕ್ತಿಯಿಂದ ನಿಮಗೆ ನಿರಾಸೆ ಆಗಿದೆ. ನಿಮ್ಮ ಟ್ರೂ ಫೀಲಿಂಗ್ಸ್ನ ಅವರು ಅರ್ಥ ಮಾಡ್ಕೋತಾ ಇಲ್ಲ. ಬದಲಾಗಿ ನಿಮಗೆ ಅವರಿಂದ ನಿರಾಸೆ, ದುಃಖ ಸಿಕ್ಕಿದೆ ಅನ್ನಿಸ್ತಾ ಇದೆ. ಇಲ್ಲಿ ಅವರೂ ಖುಷಿಯಾಗಿಲ್ಲ. ನಿಮ್ಮ ಹಾಗೆ ಅವ್ರಿಗೂ ಡಿಸಪಾಯಿಂಟ್ಮೆಂಟ್ಸ್ ಇದೆ, ಬೇಜಾರಿದೆ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದಾರೆ, ಅಥವಾ ಸ್ಪಿರಿಚುವಲ್ ಜರ್ನಿನಲ್ಲೂ ಇರಬಹುದು. ನಮ್ಮ ಲೈಫಲ್ಲಿ ಕೆಲವ್ರನ್ನ ನಾವು ಭೇಟಿ ಆಗ್ತೀವಿ. ಕೆಲವರಿಂದ ಸಂತೋಷ ಸಿಕ್ಕಿದ್ರೆ ಕೆಲವರಿಂದ ನೋವು, ನಿರಾಸೆ ಇರುತ್ತೆ. ಇದನ್ನು ನಾವು ಪಾಸ್ಟ್ ಲೈಫ್ ಕನೆಕ್ಷನ್ ಅಂತೀವಿ. ಇಲ್ಲಿ ನಿಮಗೆ ಈ ವ್ಯಕ್ತಿ ಕಲ್ ಮನ್ಸೋರು ಅನಿಸ್ತಾ ಇದೆ. ಎಲ್ಲೋ ಹೋಗಿ ನನಗೆ ಇವರೇ ಸಿಗ್ಬೇಕಾ ಅನ್ಕೋತೀರಾ? ನೀವೊಬ್ರು ಸೆನ್ಸಿಟಿವ್ ಪರ್ಸನ್ ಆಗಿರಬಹುದು. ವಿಪರೀತವಾಗಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀರಾ. ನಿಮಗೆ ಅವರು ಏನೂ ಹೇಳದೆ ಸೈಲೆಂಟ್ ಆಗಿರೋದು ಇನ್ನೂ ಸಿಟ್ಟು ಬರ್ಸ್ತಾ ಇದೆ. ಯಾಕೆ ಇವರೆಲ್ಲ ನಮ್ಮ ಲೈಫಿಗೆ ಬಂದು ನೆಮ್ಮದಿ ಹಾಳು ಮಾಡ್ತಾರೆ? ಮೊದಲೇ ಏನೋ ಸಂತೋಷವಾಗಿದ್ದೆ. ಈ ಎಲ್ಲ ಯೋಚನೆಗಳು ನಿಮಗೆ ಬರ್ತಾ ಇದೆ. ನೀವು ಯಾರನ್ನ ಜೀವಕ್ಕಿಂತ ಹೆಚ್ಚು ಇಷ್ಟಪಡ್ತಾ ಇದ್ರಿ, ಅವ್ರು ನಿಮ್ಮನ್ನು ರಿಜೆಕ್ಟ್ ಮಾಡಿ ದೂರ ಹೋಗಿರೋದು ನಿಮ್ಮಿಂದ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಪೇಷನ್ಸ್ ಕಳ್ಕೊಂಡಿದ್ದೀರಾ. ನೀವು ಅವ್ರ ಬಗ್ಗೆ ಯೋಚಿಸ್ತಾ ಇದ್ರೆ ಅವ್ರ ಪರಿಸ್ಥಿತಿ ಅಥವಾ ಅವ್ರ ಕೆರಿಯರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಿಮಗೆ ಅವರನ್ನು ಬಿಟ್ಟರೆ ಬೇರೆ ಏನೂ ಮನಸ್ಸಿಗೆ ಬರ್ತಾ ಇಲ್ಲ. ಮಾನಸಿಕವಾಗಿ ನೆಮ್ಮದಿ ಇಲ್ಲ, ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅನ್ನಿಸ್ತಾ ಇದೆ. ಒಂದೊಂದ್ಸರಿ ಧೈರ್ಯ ಮಾಡ್ಕೋತೀರಾ. ಪರವಾಗಿಲ್ಲ, ನಾನು ಸ್ಟ್ರಾಂಗ್ ಆಗಿ ಲೈಫಲ್ಲಿ ಸ್ಟ್ಯಾಂಡ್ ಆಗ್ತೀನಿ, ಮೂವ್ ಆನ್ ಆಗ್ತೀನಿ ಅನ್ಕೋತೀರಾ. ಆದರೆ ಸ್ವಲ್ಪ ಹೊತ್ತಷ್ಟೇ ಮನಸ್ಸು ಮತ್ತೆ ಅದೇ ಚಿಂತೆ ಮಾಡುತ್ತೆ. ನೀವು ಎಷ್ಟು ಅವ್ರ ಬಗ್ಗೆ ಯೋಚನೆ ಮಾಡಿದ್ರು ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಕಾಣ್ತಾ ಇಲ್ಲ. ಇಲ್ಲಿ ಅಡ್ವೈಸ್ ಏನಿದೆ ನೋಡೋಣ. ಸ್ವಲ್ಪ ಕಾಲ ನೀವು ಇದನ್ನೆಲ್ಲ ಮರೆತು ನಿಮ್ಮನ್ನು ನೀವು ಗಮನಿಸ್ಕೋಬೇಕು. ಸೆಲ್ಫ್ ಗ್ರೋತ್, ಸೆಲ್ಫ್ ಲವ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡ್ಕೋಬೇಕಾಗತ್ತೆ. ಒಂದಲ್ಲ ಒಂದಿನ ಅವ್ರ ಮನಸ್ಸು ಚೇಂಜ್ ಆಗಬಹುದು. ನಾವು ಯಾರು ಹಿಂದೆ ಓಡ್ತೀವೋ ಅದು ಕೆಲವು ಸರಿ ದೂರ ಹೋಗುತ್ತೆ. ಸ್ವಲ್ಪ ದಿನ ಮರೆತು ನಿಮ್ಮನ್ನು ನೀವು ಗಮನಿಸ್ಕೊಳ್ಳಿ. ಇಲ್ಲಿ ರಿಗ್ರೆಟ್ಸ್ ಎನರ್ಜಿ ಕಾಣ್ತಾ ಇದೆ. ಅವ್ರ ತಪ್ಪನ್ನು ಅರಿವಾಗಬಹುದು, ಅವ್ರು ಚೇಂಜ್ ಆಗಬಹುದು. ನಿಮ್ಮ ಕನೆಕ್ಷನ್ ಆಗಾಗ ಆನ್ ಆ್ಯಂಡ್ ಆಫ್ ತೋರಿಸ್ತಾ ಇದೆ. ನಿಮ್ಮನ್ನು ಅವರು ನೆಗ್ಲೆಕ್ಟ್ ಮಾಡಿರಬಹುದು, ಅಥವಾ ಪೂರ್ತಿಯಾಗಿ ಕಮಿಟ್ಮೆಂಟ್ ಕೊಟ್ಟಿಲ್ದಿರಬಹುದು. ಅವ್ರು ಮತ್ತೆ ನಿಮ್ಮ ಬಳಿ ವಾಪಸ್ ಬರ್ತಾರೆ ಅನ್ನೋದಿದೆ. ಆಗ ನಿಮಗೂ ಒಂದು ಚಾಯ್ಸ್ ಸಿಗುತ್ತೆ. ಒಂದು, ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು ಕಂಡೀಷನ್ಸ್ ಮೇಲೆ, ಅಥವಾ ರಿಜೆಕ್ಟು ಮಾಡಬಹುದು. ಇದು ನಿಮಗೆ ಬಿಟ್ಟಿದ್ದು. ಮೊದಲು ನೀವು ಆ ವ್ಯಕ್ತಿ ಪ್ರೀತಿ ನಿಜಾನಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ.
ಆದರೆ ಇಲ್ಲಿ ಅವರು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ ಸ್ಟಾಪ್ ಆಗಲ್ಲ, ಆದರೆ ಇಲ್ಲಿ ನೀವು ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ, ಇನ್ನೂ ವರ್ಕ್ ಮಾಡ್ಕೋಬೇಕಾಗತ್ತೆ. ಆಗ ಮತ್ತೆ ನಿಮ್ಮ ಮೊದಲಿನ ಆ ಬ್ಯೂಟಿಫುಲ್ ಎನರ್ಜಿ ನಿಮ್ಮದಾಗುತ್ತೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೋಣ. ನಿಮ್ಮ ಬಗ್ಗೆ ಅವರ ಮನಸ್ಸಿನ ಭಾವನೆಗಳು ಏನಿದೆ? ಹೈ ಪ್ರೀಸ್ಟೆಸ್ ಬರ್ತಾ ಇದೆ, ಹಾಗೆ ಪೇಜ್ ಆಫ್ ಸಾರ್ಡ್ಸ್, 7 ಆಫ್ ಪೆಂಟಿಕಲ್ಸ್, ಮತ್ತೊಂದು 5 ಆಫ್ ಪೆಂಟಿಕಲ್ಸ್, ಒನ್ ಮೋರ್ ಏಸ್ ಆಫ್ ಕಪ್ಸ್ ಇದೆ ನೋಡಿ, 10 ಆಫ್ ಕಪ್ಸ್ ಬಾಟಮ್ನಲ್ಲಿ. ನಿಮ್ಮಿಬ್ಬರಲ್ಲಿ ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ, ಹಾಗಾಗಿ ನೀವಿಬ್ರೂ ಕನೆಕ್ಟ್ ಆಗಿದ್ದೀರಾ. ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಫೈನಲಿ ನೀವಿಬ್ರು ಕನೆಕ್ಟ್ ಆಗ್ತೀರಾ. ಯಾಕೆಂದರೆ ಅಲ್ಲಿ ತುಂಬ ಭಾವನೆಗಳಿದೆ, ಹಾಗೆ ತುಂಬ ದಿನ ಮುಂದುವರೆದಿದೆ ಅನ್ನೋದು ಇದೆ ಇಲ್ಲಿ. ಶುರುವಿನಲ್ಲಿ ಇಬ್ಬರಲ್ಲೂ ಪ್ರೀತಿ ವಿಶ್ವಾಸಗಳಿತ್ತು, ಪ್ರಾಮಿಸ್ಗಳಿತ್ತು. ಆದರೆ ಅವರು ನಿಮ್ಗೇನು ಕ್ಲಾರಿಟಿ ಕೊಡ್ತಾ ಇರಲಿಲ್ಲ, ಸೈಲೆಂಟ್ ಆಗಿರ್ತಾ ಇದ್ರು. ಆ ಒಂದು ಬೇಜಾರು ನಿಮಗಿತ್ತು. ನೀವು ಅವರನ್ನು ಮರೆಯೋಕ್ಕಾಗ್ತಾ ಇರಲಿಲ್ಲ, ನೀವು ಅವರನ್ನು ತುಂಬ ಇಷ್ಟಪಡ್ತಾ ಇದ್ರಿ. ಇಲ್ಲಿ ಕೆಲವರು ಮದುವೆ ಆಗಿರೋರು ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಅವರ ಭಾವನೆಗಳು ಏನಿರಬಹುದು ನೋಡೋಣ, ಏನು ಬರುತ್ತೆ. ಇಲ್ಲೊಂದು ಡಿಟ್ಯಾಚ್ಮೆಂಟ್ ಬರ್ತಾ ಇದೆ, ಸ್ಪಿರಿಚುವಲ್ ಆಗಿದ್ದಾರೆ ಸದ್ಯದ ಪರಿಸ್ಥಿತಿನಲ್ಲಿ. ಅನ್ಫಿನಿಶ್ಡ್ ಬಿಸ್ನೆಸ್, ಅದ್ರ ಕಡೆ ಗಮನ ಕೊಡ್ತಾ ಇದ್ದಾರೆ. ಅವ್ರ ಬಿಸ್ನೆಸ್ ಆಗಿರ್ಬೋದು, ಅವರ ಸಿಚುಯೇಷನ್ ಕಡೆ ಗಮನ ಕೊಟ್ಟಿದ್ದಾರೆ. ಇಲ್ಲೊಂದು ಬ್ರೋಕನ್ ಎನರ್ಜಿ ಬರ್ತಾ ಇದೆ. ಸ್ವಲ್ಪ ದಿನ ನಿಮ್ಮ ಸಂಬಂಧದಲ್ಲಿ ನೋ ಕಾಂಟ್ಯಾಕ್ಟ್ ಇತ್ತು, ಅಥವಾ ಕಮ್ಯುನಿಕೇಷನ್ ಗ್ಯಾಪ್ ಇತ್ತು, ಬೇಜಾರಿತ್ತು ನಿಮಗೆ. ಹಾಗೆ ನೀವೊಬ್ರು ಚೇಸರ್ ಆಗಿದ್ರಿ, ಯಾವಾಗಲೂ ಮನಸ್ಸು ಅವ್ರ ಹಿಂದೆ ಓಡ್ತಾ ಇತ್ತು. ಈ ಒಂದು ಸಂಬಂಧದಲ್ಲಿ ಸಂತೋಷ ಇರಲಿಲ್ಲ, ನೆಮ್ಮದಿ ಇರಲಿಲ್ಲ. ಫೈನಲ್ ಆಗಿ ಇಲ್ಲೊಂದು ರಿಫ್ಲೆಕ್ಷನ್ ಬರ್ತಾ ಇದೆ. ಬೀಯಿಂಗ್ ಅವೇ ಫ್ರಮ್ ಯು ಹ್ಯಾಸ್ ಅಲೋಡ್ ಮೀ ಟು ಗೇನ್ ಕ್ಲಾರಿಟಿ. ತುಂಬ ದಿನ ನಿಮ್ಮಿಂದ ದೂರ ಇದ್ದಾಗ ಅವ್ರ ಲೈಫಲ್ಲಿ ಏನೋ ಚೇಂಜಸ್ ಆಗಿದೆ, ಮನಸ್ಸಿಗೆ ಏನೋ ಕ್ಲಾರಿಟಿ ಬಂದಿದೆ. ಈ ಒಂದು ಗ್ಯಾಪಲ್ಲಿ ನೀವು ಅವ್ರಿಗೆ ಇನ್ನೂ ಹತ್ತಿರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ನೋಡೋಣ, ಏನು ಬರುತ್ತೆ. ಕೋ ಕ್ರಿಯೇಟ್, ಮತ್ತೊಂದು ಲೆಗಪ್ ಬರ್ತಾ ಇದೆ. ಮತ್ತೆ ನೀವು ಕೋ ಕ್ರಿಯೇಟ್ ಮಾಡ್ತೀರಾ. ಆ ಒಂದು ಬ್ಯೂಟಿಫುಲ್ ಎನರ್ಜಿ ನಿಮ್ಮ ಲೈಫಲ್ಲಿ ಬರುತ್ತೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.